ವೇದಾಂತಗಳಂತ ಸುಮಾರಷ್ಟು ತುಂಬ ಇದ್ರು. ನೀವು ಭಗವದ್ಗೀತೆ ಮಾತ್ರ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀರಿ? ಭಗವದ್ಗೀತೆ ಒಂದು ಎಂಟ್ರಿ ಪಾಯಿಂಟ್ ಥರ ಯಾರಿಗೇ ಆದರೂ ಅಷ್ಟೇ. ನಾವು ವೇದಗಳು ಓದೋದಕ್ಕೂ ಕೂಡ ತುಂಬ ಮಟ್ಟಕ್ಕೆ ನಮಗೆ ನಾಲೆಡ್ಜ್ ಇರಬೇಕು, ಸಂಸ್ಕೃತ ಗೊತ್ತಿರಬೇಕು, ಒಬ್ಬರು ಗುರುಗಳಿರಬೇಕು ಅದನ್ನು ಹೇಳ್ಕೊಡೋದಕ್ಕೆ. ತುಂಬ ಕಲ್ತ್ಕೊಂಡು ನಾವು ಅದನ್ನು ಅಧ್ಯಯನ ಮಾಡಬೇಕು. ಅದಾದಮೇಲೆ ರಾಮಾಯಣ ಮಹಾಭಾರತ ಕೂಡ ತುಂಬ ದೊಡ್ಡದಾಗಿದೆ. ಉಪನಿಷತ್ತುಗಳಂತೂ 108 ಉಪನಿಷತ್ತುಗಳಿದೆ. ಅದಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ಭಗವದ್ಗೀತೆ ಒಂದು ಗೈಡ್ ಥರ, ಮ್ಯಾನ್ಯುಯಲ್ ಥರ ಇಟ್ಟಿರೋದು. ಯಾರಿಗೆ ಅಷ್ಟೂ ಗ್ರಂಥಗಳನ್ನು ಸ್ಟಡಿ ಮಾಡೋದಕ್ಕೆ ಸಾಧ್ಯ ಆಗಲ್ವೋ ಅವರು ಭಗವದ್ಗೀತೆ ಓದಿದ್ರೆ ಅದೆಲ್ಲ ಗ್ರಂಥಗಳಲ್ಲಿರೋ ಸಾರ ಅವ್ರಿಗೆ ತಿಳಿಯುತ್ತೆ ಅಂತ. ಅದಕ್ಕೆ ನಮ್ಮ ಋಷಿಗಳು ಹೇಳಿರೋದು, ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಅಂತ. ಅಂದರೆ ಎಲ್ಲ ಉಪನಿಷತ್ತುಗಳು ಹಸುಗಳ ಆಕಾರವನ್ನು ಪಡ್ಕೊಂಡ್ವಂತೆ ಆ ಹಸುಗಳ ಹಾಲನ್ನು ಕೃಷ್ಣ ದೋಗ್ಧನಾಗಿ, ಗೋಪಾಲಕನಾಗಿ ಅದರ ಹಾಲನ್ನು ಕರಿತಾನಂತೆ. ಹಾಲು ಕರಿಯೋದಕ್ಕೆ, ಹಸು ಹಾಲು ಸ್ರವಿಸೋದಕ್ಕೆ ಕರು ಬೇಕು. ಆ ಕರುವಾಗಿ ನಿಮಿತ್ತವಾಗಿ ಮಾಡಿಕೊಂಡಿದ್ದು ಅರ್ಜುನನನ್ನು. ಪಾರ್ಥೋ ವತ್ಸಃ, ಆತ ನಿಮಿತ್ತನಾದ ಮಾನವ ಕುಲಕ್ಕೆ ಗೀತೆ ಎನ್ನುವಂತಹ ಅಮೃತ ಸುದೀರ್ಘವಾಗಿ ಸವಿಯುವಂತಹ ಅವಕಾಶ ಸಿಕ್ತು ಅಂತ. ಆ ಉಪನಿಷತ್ತುಗಳ ಸಾರವೇ ಈ ಭಗವದ್ಗೀತೆ ಅಂತ ಈ ಶ್ಲೋಕದ ಅರ್ಥ.